ನಮಸ್ಕಾರ ಪ್ರಿಯ ವೀಕ್ಷಕರ. ರಾಜಕಾರಣಿಗಳು ಅಂದ್ರೆ ಸಾಮಾನ್ಯವಾಗಿ ಚುನಾವಣೆ ಟಿಕೆಟ್ ಮೇಲೆ ಕಣ್ಣಿಡ್ತಾರೆ. ಆದ್ರೆ ಈ ಪೊಲಿಟಿಷಿಯನ್ಗಳು ಈಗ IPL ಮ್ಯಾಚ್ ಮೇಲೂ ಕಣ್ಣಿಟ್ಟಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಬಾಗಲಕೋಟೆಯ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು. ನಮಗೆ IPL ಟಿಕೆಟ್ ಕೊಡಿ ಅಂತ ಖುದ್ದು ವಿಧಾನಸಭೆಯೊಳಗೆ ಕೇಳಿಬಿಟ್ಟಿದ್ದಾರೆ. ಇನ್ನು ಕಾಶಪ್ಪನವರ ಮಾತಿಗೆ ಬಿಜೆಪಿ ಕಾಂಗ್ರೆಸ್ ಅನ್ನದೇ ಇತರ ಶಾಸಕರು ಸಹ ಬೇಕೇ ಬೇಕು ಟಿಕೆಟ್ ಬೇಕು ಅಂತ ದನಿಗೂಡಿಸಿದ್ದಾರೆ. ಈ ಸ್ಟೋರಿ ಮುಂದುವರಿಸುವ ಮೊದಲು ವಿಧಾನಸಭೆಯಲ್ಲಾದ ಟಿಕೆಟ್ ಗಲಾಟೆಯನ್ನೊಮ್ಮೆ ನೋಡ್ಬಿಡೋಣ. ಸರ್, ನಿಮ್ ಪರವಾಗಿ ಸರ್, MLA-ಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ. ಅದು ಯಾವ್ದು ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುಳ್ಕೋಬೇಕು. ನಾವು ಹೋಗಿ ಮೊದ್ಲೆಲ್ಲ ಇತ್ತು ಸರ್, ಯಾರು ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. ಯಾರು ಟಿಕೆಟ್ ಕೊಡ್ತಾ ಇದ್ರು MLA-ಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನ್ ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೆಯಲ್ಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದೀರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು. ಬಟ್ ಇಲ್ಲಿ ಟಿಕೆಟ್ ಆದ್ರೂ ಕೊಡ್ಸಕ್ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕೊಡಿಸ್ತಾರೆ ನಮ್ಮನ್ನ. ಕೆಳಗಡೆ ಹೋಗಿ ಒಂದು ಸಪರೇಟ್ ಲಾಂಚ್ ಮಾಡಿ ನಮಗೆ MLA-ಗಳಿಗೆ ಮಂತ್ರಿಗಳಿಗೆ ಕೊಡೋಕೊಂದು ಅವಕಾಶ ಮಾಡಿ ಕೊಡಿಸಿ ಸರ್ ದಯವಿಟ್ಟು. ಸಭಾಧ್ಯಕ್ಷರೇ, ತಾವು ಇದಕ್ಕೆ ದೊರೆ ಹೇಳಪ್ಪ ಇನ್ನೊಂದ್ಸರಿ. ಅಲ್ಲ, ಟಿಕೆಟ್ ಎಲ್ಲರಿಗೂ 2 ಟಿಕೆಟ್ ಒಂದು 5 ಟಿಕೆಟ್ ಕೊಡಕ್ಕೆ ಹೇಳಿ ಸರ್. ಬ್ಲಾಕ್ ಅಲ್ಲಿ ಮಾರ್ಕೊಂತಾರೆ ಟಿಕೆಟ್ಗಳನ್ನ. ಇಲ್ಲಿ ನಮಗ್ ಕೊಡಲ್ಲ MLA-ಗಳಿಗೆ. ಗೌರವ ಇಲ್ವಾ ಸರ್ಕಾರಕ್ಕೆ MLA-ಗಳಿಗೆ? ಎಂಟೈರ್ ನಾವು ಜಮೀನ್ ಕೊಟ್ಟಿ. ಒಂದೇ ನಿಮಿಷ. ಶಾಸಕ ಕಾಶಪ್ಪನವರು ನಾವೆಲ್ಲ VIP-ಗಳು, ಕೇಳಿ MLA-ಗಳು ನಮಗೆ ಕ್ಯೂನಲ್ಲಿ ನಿಂತು ಟಿಕೆಟ್ ತೆಗೆದುಕೊಳ್ಳುವುದಕ್ಕೆ ಆಗಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಒಂದು ಟಿಕೆಟ್ ಅಲ್ಲ, ಮಿನಿಮಮ್ 4 ರಿಂದ 5 ಟಿಕೆಟ್ ನೀಡಲೇಬೇಕು ಅಂತ ಹೇಳ್ತಾರೆ. ಅಚ್ಚರಿ ಅಂದ್ರೆ ವಿಪಕ್ಷ ಬಿಜೆಪಿಯವರು ಸಹ ಈ ವಿಚಾರಕ್ಕೆ ದನಿಗೂಡಿಸಿದ್ದಾರೆ. ನಮ್ಗೆ ನೀವು ಇಷ್ಟೆಲ್ಲ ಕೂತ್ಕೊಂಡು ಅಲ್ಲಿ ನಮ್ಮನ್ನ ಕೂತ್ಕೊಳ್ಳಿ, ಬೆಳಗ್ಗೆ 8 ಗಂಟೆ ಬನ್ನಿ, 7 ಗಂಟೆ ಬಂತೀರಿ. ಒಂದು ಟಿಕೆಟ್ಗೆ ಅಂಗಲಾಚಬೇಕು, ಆ ಸ್ಥಿತಿ ತಂದಿದ್ದಾರೆ ನಮಗೆ. ಒಂದು ಟಿಕೆಟ್ಗೆ MLA-ಗಳಿಗೆ ಕೊಡಲ್ಲ ಸರ್. ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನನ್ನ ಹೆಸರು ಮೇಲೆ ಕಳಿಸ್ತಾರೆ. ನಾನು ಯಾರನ್ನೂ ಕಳ್ಸಂಗಿಲ್ಲ, ನನ್ನ ಹೆಂಡತಿನೂ ಕಳ್ಸಂಗಿಲ್ಲ, ನನ್ನ ಮಗನೂ ಕಳ್ಸಂಗಿಲ್ಲ, ಯಾರನ್ನೂ ಕಳ್ಸಲ್ಲ. ಯಾಕಂದ್ರೆ ಗೊತ್ತು ಇವ್ರ MLA-ಗಳು ಯಾರು 90% ಬರಲ್ಲ, ಅದನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಮೂಲ ಉದ್ದೇಶ ನೈಜ ಕ್ರಿಕೆಟ್ಗೆ ಉತ್ತೇಜನ ಮತ್ತು ಗುಣಮಟ್ಟದ ಅವ್ರಿಗೆ ಸರಿ ಇದೆ. ವಿರೋಧ ಪಕ್ಷದ ಸರಿ ಇದೆ ಅಲ್ಲ ಡಾಕ್ಟ್ರೇ. ಹಾಗಾದ್ರೆ ಈ ವಿಷಯವೇನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಅನ್ನ ಒತ್ತಿ, ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ವೆಲ್ಕಮ್ ಟು ಮೋಜಾ 9. ನಾನು ಭರತ್ ಕೊಟ್ಟಾರೆ. ಇನ್ನು ವಿಷಯಕ್ಕೆ ಬರೋದಾದ್ರೆ, ಇನ್ನೂ ಕೆಲ ಶಾಸಕರು ಈ ಬೇಡಿಕೆ VVIP ಸಂಸ್ಕೃತಿಯ ಪ್ರತೀಕ ಅಂತ ಸಾರ್ವಜನಿಕರು ಕಿಡಿಕಾಗ್ತಾ ಇದ್ದಾರೆ. ಆದ್ರೆ ರಾಜಕಾರಣಿಗಳು ಹೇಳೋದು 5,000 ರೂಪಾಯಿ ಟಿಕೆಟ್ ಅನ್ನ ಬ್ಲಾಕ್ ನಲ್ಲಿ 35,000ಕ್ಕೆ ಮಾರಾಟ ಮಾಡಲಾಗಿದೆ ಎಂದು ಕರ್ನಾಟಕ ಕ್ರಿಕೆಟ್ ಸಂಸ್ಥೆ ವಿರುದ್ಧ ಸಿಟ್ಟು ಹೊರಹಾಕ್ತಾ ಇದ್ದಾರೆ. ಇನ್ನು DCM DK ಶಿವಕುಮಾರ್ ಸಹ ಶಾಸಕರು ಟಿಕೆಟ್ ಕೇಳೋದ್ರಲ್ಲಿ ತಪ್ಪೇನು ಇಲ್ಲ ಅಂತ ಹೇಳ್ತಿದ್ದಾರೆ. ಹೀಗಾಗಿ KSCA ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ರನ್ನ DK ಶಿವಕುಮಾರ್ ಕರೆದು ಮಾತನಾಡಿದ್ದು ಟಿಕೆಟ್ ವಿಚಾರ ಚರ್ಚೆ ಮಾಡಿದ್ದಾರೆ. ಇನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ರನ್ನ ಕ್ರಿಕೆಟ್ ಸಂಸ್ಥೆ ಜೊತೆಗೆ ಟಿಕೆಟ್ ಮಾರಾಟ ಮಾಡುವ DNA ಸಂಸ್ಥೆಯನ್ನು ಸಹ ಕರೆದು ಮಾತನಾಡಿದ್ದಾರೆ. ಹೀಗಾಗಿ ಶಾಸಕರಿಗೆ ಸ್ಪೆಷಲ್ ಟಿಕೆಟ್ ಸಿಗೋದು ಬಹುತೇಕ ಪಕ್ಕ ಆಗಿದೆ. ಪ್ರಿಯ ವೀಕ್ಷಕರೇ, ಇನ್ನು IPL ಟಿಕೆಟ್ ವಿಚಾರಕ್ಕೆ ಗಲಾಟೆಯಾಗಿದ್ದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಂತ ನೀವು ಕೇಳಿದ್ರೆ ಖಂಡಿತ ಇಲ್ಲ. ಪಕ್ಕದ ತಮಿಳುನಾಡಿನಲ್ಲಿಯೂ ಸಹ ಇದೇ ಸಮಸ್ಯೆ. ಅಲ್ಲೂ ಸಹ ಶಾಸಕರು ತಮಗೆ ಟಿಕೆಟ್ ಸಿಗ್ತಾ ಇಲ್ಲ ಅಂತ ಗೋಳಾಡಿದ್ರು. 2023 ಏಪ್ರಿಲ್ ನಲ್ಲಿ ತಮಿಳುನಾಡು ವಿಧಾನಸಭೆಯಲ್ಲಿ AIADMK ಶಾಸಕ SP ಮೇಲುವಣಿ ತಮಿಳುನಾಡು ಕ್ರಿಕೆಟ್ ಸಂಸ್ಥೆ ನಮಗೆ IPL ಮ್ಯಾಚ್ ಟಿಕೆಟ್ ಕೊಡ್ತಾ ಇಲ್ಲ ಅಂತ ವಿಧಾನಸಭೆಯಲ್ಲಿ ಹೇಳಿದ್ರು. ಹಿಂದೆ ಜಯಲಲಿತಾ ಇದ್ದಾಗ ಶಾಸಕರಿಗೆಲ್ಲ ಫ್ರೀ ಪಾಸ್ ಸಿಗ್ತಾ ಇತ್ತು. ಆದ್ರೆ ಈಗ ಟಿಕೆಟ್ ಅನ್ನ ಬ್ಲಾಕ್ ನಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಅಂತ ಸೇಮ್ ಟು ಸೇಮ್ ಕರ್ನಾಟಕದ ವಿಜಯಾನಂದ ಕಾಶಪ್ಪನವರ ರೀತಿಯಲ್ಲೇ ಆರೋಪ ಮಾಡಿದ್ರು. ಆಗ ತಮಾಷೆ ಸಂಗತಿಯೂ ನಡೆಯಿತು. ತಮಿಳುನಾಡಿನ ಉಪಮುಖ್ಯಮಂತ್ರಿ DMKಯ ಉದಯನಿಧಿ ಮಾರನ್ AIADMK ಶಾಸಕ ಮೇಲುಣಿಗೆ ನಿಮ್ಮ ಫ್ರೆಂಡ್ ಅಮಿತ್ ಶಾ ಪುತ್ರ ಜೈಶಾ ಬಳಿ ಟಿಕೆಟ್ ಕೇಳಿ ಅಂತ ಕಾಮಿಡಿ ಮಾಡಿದ್ರು.
ಆಗ ಪ್ರತಿಕ್ರಿಯಿಸಿದ್ದ ಮೇಲುಮಣಿ, ಆತ ನಮ್ಮ ಮಾತನ್ನೇ ಕೇಳಲ್ಲ, ಏನ್ ಮಾಡೋದು ಅಂತ ಕೇಳಿದಾಗ ಸಂಪೂರ್ಣ ವಿಧಾನಸಭೆಯ ನಕ್ಕು ಸುಸ್ತಾಯಿತು. ಇಷ್ಟ ಆಗಿದ್ರೆ ಪರವಾಗಿರ್ಲಿಲ್ಲ, IPL ವಿಚಾರ ತಾರಕಕ್ಕೆ ಹೋಗಿ ತಮಿಳುನಾಡಿನ ಆಟಗಾರರೇ ತಂಡದಲ್ಲಿ ಇಲ್ಲ. ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಬ್ಯಾನ್ ಮಾಡಬೇಕು ಅಂತ ಬೇಡಿಕೆ ಸಹ ತಮಿಳುನಾಡಿನಲ್ಲಿ. ಇನ್ನು ಮಹಾರಾಷ್ಟ್ರದ ಬಗ್ಗೆ ಹೇಳೋದಾದ್ರೆ, ಮಹಾರಾಷ್ಟ್ರದ ಅಸೆಂಬ್ಲಿಯಲ್ಲೂ ಸಹ ಟಿಕೆಟ್ ವಿಚಾರ ಚರ್ಚೆ ಆಗಿದೆ. ಅಲ್ಲಿ ನೇರವಾಗಿ ಟಿಕೆಟ್ ಕೊಡಿ ಅಂತ ಯಾರು ಕೇಳದೆ ಇದ್ರು ಬ್ಲಾಕ್ ನಲ್ಲಿ ಟಿಕೆಟ್ ಮಾರಾಟ ಮಾಡ್ತಾ ಇದ್ದ ಬಗ್ಗೆ ಚರ್ಚೆ ಆಗಿದೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ IPL ಟಿಕೆಟ್ಗಳ ಬ್ಲಾಕ್ ಮಾರ್ಕೆಟ್ ದೊಡ್ಡ ಸಮಸ್ಯೆ ಆಗಿದೆ. ನಕಲಿ ಟಿಕೆಟ್ ಮಾರಾಟ, ಸೈಬರ್ ವಂಚನೆ ಪ್ರಕರಣಗಳು ದಾಖಲಾಗಿದೆ. 2019ರಲ್ಲಿ ಮುಂಬೈನಲ್ಲಿ 3 ಪೊಲೀಸ್ ಕಾನ್ಸ್ಟೇಬಲ್ಗಳು IPL ಟಿಕೆಟ್ಗಳನ್ನ ಕಪ್ಪು ಬಜಾರ್ನಲ್ಲಿ ಮಾರಿದ ಆರೋಪದ ಮೇಲೆ ಬಂಧಿತರಾದ ಪ್ರಕರಣ ಗಮನ ಸೆಳೆದಿದೆ. ಅವರು ಕ್ರಿಕೆಟ್ ಅಭಿಮಾನಿಗಳ ಕಾರ್ಡ್ ವಿವರಗಳನ್ನು ವಂಚಿಸಿ ಟಿಕೆಟ್ ಬುಕ್ ಮಾಡಿ ಕಪ್ಪು ಮಾರ್ಕೆಟ್ನಲ್ಲಿ ಮಾರಲು ಯತ್ನಿಸಿದರು. ಹಲವಾರು ಅಭಿಮಾನಿಗಳು ಹೆಚ್ಚಿನ ದರ ಟಿಕೆಟ್ ಕೊಂಡರೂ ಗೇಟಿನಲ್ಲಿ ನಕಲಿ ಅಂತ ಪತ್ತೆಯಾಗಿದ್ದು, ಹೀಗಾಗಿ ಭಾರಿ ಹಣ ಕೊಟ್ಟು ಕ್ರಿಕೆಟ್ ನೋಡಲು ಬಂದಿದ್ದವರು ಪೊಲೀಸ್ ಠಾಣೆಯಲ್ಲಿ ಕುಳಿತುಕೊಳ್ಳುವ ಸ್ಥಿತಿ ಬಂದಿದೆ. ಶಾಸಕರು ಟಿಕೆಟ್ ಕೇಳೋದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದ್ರೆ ಜನರಿಂದಲೇ ಬಂದು ಜನರಿಗಾಗಿ ಆಯ್ಕೆ ಆಗಿರುವಂತಹ ಶಾಸಕರು ನಮಗೂ ಇರ್ಲಿ, ನಮ್ಮ ಮನೆಯವರಿಗೂ ಟಿಕೆಟ್ ಬರ್ಲಿ ಅಂತ ಹೇಳಿದ್ರೆ ಹೇಗೆ ಅನ್ನೋದು ಅಭಿಮಾನಿಗಳ ಪ್ರಶ್ನೆ. ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು 1-2 ಟಿಕೆಟ್ಗಾಗಿ ಒದ್ದಾಡುವ ಅಸಲಿ ಕ್ರಿಕೆಟ್ ಅಭಿಮಾನಿಗಳ ಮೇಲೆ, ಕಾಮನ್ ಮ್ಯಾನ್ಗಳ ಮೇಲೆ ಈ VIP ಸಂಸ್ಕೃತಿ ಹೇರೋದು ಸರಿನಾ ಶಾಸಕ? ಸೊ ಇದರ ಬಗ್ಗೆ ಪ್ರಿಯ ವೀಕ್ಷಕರೇ, ನೀವೇನಂತೀರಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನಮಸ್ಕಾರ.